ಹಾಯ್ ಹಲೋ ನಮಸ್ಕಾರ. ಇದೇನು ಚಾಟ್ ಅಂತ ನೋಡ್ತಾ ಇದ್ದೀರಾ? ಇದು ಒಂದು ಹಣ್ಣಿಂದ ಮಾಡಿರೋ ಚಾಟ್, ದಟ್ ಈಸ್ ಪೈನಾಪಲ್ ಬಜ್ಜಿ. ಇದಕ್ಕೂ ಮುಂಚೆ ಎಲ್ಲರಿಗೂ ನಾಲೆಡ್ಜ್ ಸ್ಟೇಟಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಮಾಡಬೇಕಾಗಿರೋದಿಷ್ಟೇ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮ್ಮ ಸಹಾಯ ನಮಗೆ ತುಂಬಾ ಮುಖ್ಯ ಆಗಿರುತ್ತೆ. ಅರೆ ಇದಕ್ಕೆ ಬೇಕಾಗಿರೋದು ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್, ಪೈನ್ ಆ್ಯಪಲ್. ಮೊದಲಿಗೆ ಅದೇ ಮುಖ್ಯ ಅಲ್ವಾ? ಹಾಗಾಗಿ ಒಂದು ಬೇಸಿನ್ ತಗೊಳ್ಳಿ, ಅದಕ್ಕೆ ಬೇಸಿನ್ನ ಆ್ಯಡ್ ಮಾಡಿ, ಅಂದರೆ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡಿ, ಅದಕ್ಕೆ ಅರಿಶಿನ ಹಾಕಿ, ರೆಡ್ ಚಿಲ್ಲಿ ಪೌಡರ್ ಹಾಕಿ ಕನ್ಸಿಸ್ಟೆನ್ಸಿಯಲ್ಲಿ ನೀರು ಹಾಕ್ಕೊಳ್ಳಿ. ಅದಕ್ಕೂ ಮುನ್ನ ಒಂದು ಮೇನ್ ಇಂಗ್ರೀಡಿಯೆಂಟ್ ಇದೆ, ಅದು ಉಪ್ಪು ಅಂತ ಅಂದ್ಕೋಬೇಡಿ. ಉಪ್ಪಿಗೂ ಇಂಥ ಒಂದು ಯಾವುದೇ ಕಾರಣ ಬಜ್ಜಿ ಮಾಡಬೇಕಾದ್ರೆ ಇದನ್ನು ಹಾಕಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಒಂದು 4-5 ಸ್ಪೂನ್ ಎಣ್ಣೆನ ಕುದಿಸ್ಬಿಟ್ಟು ಹಾಕಿ ಅದಾದಮೇಲೆ ಕಲಿಸಿದ್ರೆ ನೀವು ಯಾವುದೇ ಬಜ್ಜಿ ಮಾಡಿದ್ರು ಅದರಂಥ ಕ್ರಿಸ್ಪಿನೆಸ್ ಎಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ, ಯಾವ 5 ಸ್ಟಾರ್ ಹೋಟ್ಲಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಬೋನಸ್ ಟಿಪ್ ಅಂದ್ಕೊಳ್ಳಿ ನನ್ನ ಕಡೆಯಿಂದ. ಹಾಗಾಗಿ ಇದನ್ನು ಕಲಿಸ್ತಾ ಬನ್ನಿ. ಎಷ್ಟು ಕನ್ಸಿಸ್ಟೆನ್ಸಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಒಂದು ಬಜ್ಜಿ ಮಾಡಿ ಎಷ್ಟು ಕನ್ಸಿಸ್ಟೆನ್ಸಿಲಿ ಇರಬೇಕು ಅಂತ. ಆರಾಮ್ಸೆ ಕಲಸಿದ ನಂತರ ಎಣ್ಣೆನ, ಅಂದರೆ ಬಾಣಲಿ ಒಳಗೆ ಎಣ್ಣೆನ ಕಾಯ್ಲಿಕ್ಕಿಡಿ. ಹಾಗೆ ಅದು ಗೊತ್ತಾಗ್ತಾ ಹೋಗುತ್ತೆ ನಿಮಗೆ ಕುದಿಯಕ್ಕೆ ಸ್ಟಾರ್ಟ್ ಆದಾಗ. ಪೈನಾಪಲ್ನ ಡಿಪ್ ಅಂದರೆ ಗೊತ್ತಲ್ವ, ಉರುಳಿಸಿದ ನಂತರ ಅದಕ್ಕೆ ಚೆನ್ನಾಗಿ ಕೋಟಿಂಗ್ ಮಾಡಿ. ಕೋಟಿಂಗ್ ಆದಮೇಲೆ ನೀವು ಎಣ್ಣೆ ಒಳಗೆ ಹಾಕಿ ಆರಾಮ್ಸೆ ನೀವು ಶಾಲೋ ಫ್ರೈ ಅಥವಾ ಡೀಪ್ ಫ್ರೈನ ಮಾಡಿ. ಇದಾದಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ರುಚಿಕರವಾಗಿರುತ್ತೆ ಅಂತ. ಇಲ್ಲಿವರೆಗೂ ಈ ಥರ ಬಜ್ಜಿ ಯಾರೂ ಮಾಡಿಲ್ಲ, ಮುಂದೆ ಯಾರೂ ಮಾಡೋದು ಇಲ್ಲ. ಹಿಯರ್ ಇಟ್ ಈಸ್ ಅ ಪೈನಾಪಲ್ ಬಜ್ಜಿ. ನೋಡಿ, ಇದಕ್ಕೆ ಒಂದು ಸಲಾಡ್ನ ಮಾಡ್ಕೋಬೇಕು. ಅದಕ್ಕೆ ಬೇಕಾಗಿರೋದು 4 ಸಿಂಪಲ್ ಇಂಗ್ರೀಡಿಯೆಂಟ್. ಸಣ್ಣದಾಗಿ ಕತ್ತರಿಸಿರುವ ಈರುಳ್ಳಿ, ಹಾಗೆ ತುರ್ತಿರೋ ಸೌತೆಕಾಯಿ, ತುರ್ತಿರೋ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪನ್ನ ಮರೆಯೋಕ್ಕಾಗುತ್ತಾ? ಬೇಕೇ ಬೇಕು, ನಿಂಬೆಹಣ್ಣು ಕೂಡ. ಹಾಗಾಗಿ ಇಲ್ಲಿ 2 ಚಟ್ನಿ ಇದೆ. ನನ್ನ ಚಾನಲ್ನಲ್ಲಿ ಚಟ್ನಿ ಮಾಡೋ ರೆಸಿಪಿ ಇದೆ, ತುಂಬಾ ರುಚಿಕರವಾಗಿರೋ ಚಟ್ನಿ. ಇದು ಎಲ್ಲ ಡ್ರೈ ಚಾಟ್ಸ್ಗೂ ಯೂಸ್ ಆಗುತ್ತೆ. ಪ್ಲೀಸ್ ಹೋಗಿ ಲಿಂಕಲ್ಲಿ ನೋಡ್ಕೊಂಡು ಬನ್ನಿ, ಲಿಂಕೆಲ್ಲ ನಾನು ಹಾಕಿರ್ತೀನಿ. ಅದಾದಮೇಲೆ ನೀವು ಪೈನಾಪಲ್ನನ್ನು ಕಟ್ ಮಾಡ್ಕೊಳ್ಳಿ, ಅಂದರೆ ಸ್ಲೈಸಸ್ ಆಗಿದ್ದರೆ ತುಂಬಾ ಯೂಸ್ಫುಲ್ ಆಗುತ್ತೆ ತಿನ್ನೋಕ್ಕೆ ಅಂತ, ಅಂದರೆ ಬಾಯಿಗೆ ಸಿಗುತ್ತೆ ಅಂತ. ಅದಾದಮೇಲೆ ಈ ಪೈನಾಪಲ್ ಸ್ಲೈಸಸ್ಗೆ ಒಂದು ಆದಮೇಲೆ ಒಂದು ಚಟ್ನಿನ ಅಪ್ಲೈ ಮಾಡ್ತಾ ಬನ್ನಿ, ಅಂದರೆ ಕೋಟಿಂಗ್ ಮಾಡಿ. ಯಾಕೆ ಅಂದರೆ ನಿಮಗೆ ಬೇಸ್ ಇದೇ ಆಗಿರೋದ್ರಿಂದ ಟೇಸ್ಟ್ ಮಾತ್ರ ಅಲ್ಟಿಯಾಗಿರುತ್ತೆ. ಟ್ರಸ್ಟ್ ಮೀ ಗೈಸ್, ಅಲ್ಟಿ ಅಂದರೆ ಅಲ್ಟಿ, ಯಾವ ಸ್ಟ್ರೀಟ್ ಸ್ಟೈಲ್ಗಿಂತನೂ ಕಮ್ಮಿ ಇಲ್ಲ. ಅದಾದಮೇಲೆ ಆ ಸ್ಯಾಲೆಡ್ ಮಿಶ್ರಣ ಇರುತ್ತಲ್ಲ, ಅದನ್ನು ತೊಗೊಂಡು ಹಾಕಿ. ಅದಾದಮೇಲೆ ನೀವು ಹಾಕ್ತಾ ಬನ್ನಿ, ಒಂದು ಸ್ಲೈಸಸ್ಗೂ ಹಾಕಿ. ಅದಾದಮೇಲೆ ನೀವು ಇದಕ್ಕೆ ಉಪ್ಪು ಖಾರ ಏನಾದರೂ ಲೈಕ್ ಎಕ್ಸ್ಟ್ರಾ ಸ್ಪೈಸಸ್ ನೀವೇನಾರು ಆ್ಯಡ್ ಮಾಡಬೇಕಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಮೇನ್ ಉಪ್ಪು ಮತ್ತು ರೆಡ್ ಚಿಲ್ಲಿ ಪೌಡರ್ ಅಷ್ಟೇ ಹಾಕ್ಕೊಳ್ಳಿ, ಸಾಕು. ಅದಕ್ಕಿಂತ ರುಚಿ ಏನೂ ಇಲ್ಲ ಸ್ನೇಹಿತರೆ. ಯಾಕೆಂದರೆ ನಾವು ಚಟ್ನಿ ಹಾಕಿದ್ದೀವಲ್ಲ, ಆ ಮಜಾ ಇದೆಯಲ್ಲ, ನೀವು ಮಾಡ್ಕೊಂಡು ತಿನ್ನಿ. ಹೇಗಿದ್ದರೂ ಮಳೆಗಾಲ ಬರ್ತಿದೆ, ಪ್ಲೀಸ್ ಸಾಯಂಕಾಲದ ಹೊತ್ತು ಮಕ್ಕಳಿಗೆ ಇದನ್ನು ಮಾಡಿಕೊಡಿ. ಹಾಗೆ ನಿಂಬೆಹಣ್ಣ ಮರಿಬೇಡಿ, ಅದು ರುಚಿಗೆ ಎನ್ಹಾನ್ಸ್ನ ಮಾಡೋಕ್ಕಾಗುತ್ತೆ. ಪ್ಲೀಸ್ ನೀವು ಇದನ್ನು ಮಕ್ಳಿಗೆ ಮಾಡ್ಕೊಳ್ಳಿ. ಎಂಥ ಒಳ್ಳೆ ಇದಿದೆ ಅಂದರೆ, ಯೂಸ್ಫುಲ್ ಇದೆ ಅಂದರೆ, ನೀವು ಅನ್ಹೆಲ್ದಿನೂ ಕೊಟ್ಟಂಗಾಗಲ್ಲ, ಹೆಲ್ದಿನೂ ಇದೆ. ಪ್ಲೀಸ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ, ಮಕ್ಕಳಿರೋ ಮನೆಗೆ ಶೇರ್ ಮಾಡಿ. ಹಾಗಾಗಿ ಅದಾದಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾ ಹೋಗಿ ನಮ್ಮ ಚಾನಲ್ನ. ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಏನೂ ಮಾಡಿಲ್ಲ ಅಂದರೆ ವಿಡಿಯೋ ನೋಡಿ ನಿಮ್ಮ ಮನೆ ದೇವ್ರ ಮೇಲೆ ಆಣೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.